ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಇದನ್ನು ನಾನು ನೋಡ್ತಾ ಇರೋದು. ಯಾಕೆಂದರೆ ನಾವು ಯಾವುದೇ ಒಂದು ಬಿರಿಯಾನಿ ಸೆಂಟ್ರ್ ಹೋಗ್ಬೋದು, ರೆಸ್ಟೋರೆಂಟ್ಗೆ ಹೋಗ್ಬೋದು, ಸೊ ಬೆಳಗಿನ ಜಾವ ಆಲ್ಮೋಸ್ಟ್ ಸಿಗುತ್ತೆ. ಆದರೆ ಈ ಟೈಮಲ್ಲಿ ಇಷ್ಟು ಜನ ಕ್ರೌಡ್ ಇದ್ದಾರೆ. ಮತ್ತು ನೀವು ರೆಗ್ಯುಲರ್ ಇಲ್ಲಿ ಕೆಲಸ ಮಾಡೋರು, ಸೊ ಯಾವ ಥರ ಕ್ರೌಡ್ ಇರುತ್ತೆ? ಮಕ್ಕಳು ಜನ ಇರ್ತಾರೆ, ತುಂಬ ಜನ ಇರ್ತಾರೆ. ಇಲ್ಲಿ ಫ್ಯಾಮಿಲಿ ಕೂತ್ಕೊಳ್ಳೋಕೈತೆ. ಓಕೆ. ಇಲ್ಲಿ ಒಬ್ಬೊಬ್ಬರು ಬರ್ತಾರೆ, ಕುತ್ಕೊಂಡ್ಬಿಡ್ತಾರೆ. ಮಕ್ಕಳು ಜನ ಬರ್ತಾರೆ, ಮನಾರ್ ಗಿರಾಕಿ ತಮ್ಮಂದು ಚೆನ್ನಾಗಿ. ಅಲ್ಲ ಸರ್, ಇದು ವೀಕ್ಲಿ ಎಷ್ಟು ದಿನ ಓಪನ್ ಆಗುತ್ತೆ? ವಾರದಲ್ಲಿ 3 ದಿವಸ ಇರುತ್ತೆ. 3 ದಿನ ಓಪನ್ ಆಗುತ್ತೆ. ಅಂದರೆ ಫ್ಯಾಮಿಲಿ ಬಂದರೆ, ಕಸ್ಟಮರ್ಸ್ ಬಂದರೆ ಇಲ್ಲಿ ಕೂತ್ಕೋತಾರೆ? ಒಳಗಡೆ ಕೂತ್ಕೋತಾರೆ, ಇಲ್ಲೂ ಒಳಗಡೆ ಮತ್ತು ಮೇಲೂ ಕೂತ್ಕೋಬೋದು? ಮೇಲೂ ಐತೆ. ಓಕೆ. ಜಾಸ್ತಿ ಫುಲ್ ಆಗಿದ್ರೆ ಮೇಲೆ ಕೂರಿಸ್ತೀವಿ. ಸೊ ಅಂದರೆ ಬೇರೆ ದಿನ ಹಗಲೊತ್ತು ಓಪನ್ ಆಗಲ್ವಾ ಇದು? ಅವಾಗಿಲ್ಲ, ಒಂದು ನೈಟ್ ಮಾರ್ನಿಂಗ್ ಟೈಮಲ್ಲಿ ಅಷ್ಟೇ, ಮುಂಜಾನೆ 10 ಗಂಟೆ ತನಕ. ಓಕೆ. 3 ದಿನ ಇಟ್ಟಿರುವಂಥ ಸ್ಪೆಷಲ್ 3 ದಿವಸ ಸರ್. ಯಾಕೆ ಅದೇ 3 ದಿನ ಸ್ಪೆಷಲ್? ಅದೇ ಫೇಮಸ್ ಐತೆ. ಅದೇ ಫೇಮಸ್ ಅಂದರೆ 3 ದಿವಸ. ಸೊ ನಿಮಗೆ ಇದು ಫಸ್ಟ್ ಟೈಮ್ ಅನಿಸ್ತು? ನೀವು ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ರಿ ಇಲ್ಲಿ? ನಾವು ಒಂದು 6 ತಿಂಗಳಾಯ್ತು. 6 ತಿಂಗಳಿಂದ ಮಾಡ್ತಿದ್ದೀರಾ? ಅಂದರೆ ಇದು ಓಪನ್ ಆದ ತಕ್ಷಣದಿಂದ ಮಾಡ್ತಿದ್ದೀರಾ? ಇಲ್ಲ, ಓಪನ್ ಆಗಿ ಒಂದು 6 ತಿಂಗಳಾಗಿರ್ಬೇಕು. ಅವಾಗ ಗೊತ್ತಾ. ಓಕೆ. ನಿಮ್ಮ ಹೆಸರು? ನಮ್ಮ ಹೆಸರು ಮಲ್ಲಿಕಾರ್ಜುನ್. ಓಕೆ. ಬಂದು ಕಸ್ಟಮರ್ಸ್ ಎಲ್ಲ ಯಾವ ಥರ ಫೀಡ್ಬ್ಯಾಕ್ ಕೊಟ್ಟು ಹೋಗ್ತಾರೆ ನಿಮಗೆ? ಕೊಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಕೊಟ್ಟೋಗ್ತಾರೆ. ಹಾಂ. ಓಕೆ. ಸ್ನೇಹಿತರೆ, ನೋಡಿದ್ರಲ್ಲ, ಆ್ಯಕ್ಚುಲಿ ಒಂದು ವಿಶೇಷತೆ ಅಂತ ಅನಿಸುತ್ತೆ. ಇಷ್ಟು ಬೆಳಗಿನ ಜಾವನೇ ಈ ಥರ ಬಿಸಿ ಬಿಸಿ ಫುಡ್ಡು, ಬಿಸಿ ಬಿಸಿ ಬಿರಿಯಾನಿ ಮತ್ತು ಕಬಾಬು ಈ ಥರದ್ದೆಲ್ಲ ಸಿಗುತ್ತೆ. ಸೊ ಇವರು ಸಹ ಹೇಳ್ತಾ ಇದ್ದಾರೆ ವಾರಕ್ಕೆ 3 ದಿನ ಮಾತ್ರ ಓಪನ್ ಇರುತ್ತಂತೆ. ಇದು 3 ದಿನ, ಶುಕ್ರವಾರ, ಭಾನುವಾರ ಮತ್ತು ಮಂಗಳವಾರ ಅಲ್ವಾ? ಸೊ 3 ದಿನ ಮಾತ್ರ ಓಪನ್ ಇರುತ್ತಂತೆ. 3 ದಿನ ನೀವು ಇಲ್ಲೆಲ್ಲರೂ ಮಹಾದೇವಪುರ ನಿಯರ್ ಇರೋವಂಥವ್ರು ಅಥವಾ ಕ್ಯಾಬ್ ಡ್ರೈವರ್ಗಳಾಗ್ಬೋದು ಅಥವಾ ಆಫೀಸಲ್ಲಿ ಕೆಲಸ ಮಾಡೋರಾಗ್ಬೋದು, ಯಾರೇ ಆದರೂ ಈ ಜಾಗಕ್ಕೆ ಬಂದರೆ ನಿಮಗೆ ಒಳ್ಳೆ ಟೇಸ್ಟಿಯಾಗಿರೋದು. ಆಮೇಲೆ ಕೆಲವರು ಹೇಳಿದ್ರು ಕಸ್ಟಮರು, ನಂದಿನಿ ತುಪ್ಪನೇ ಬಳಸ್ತಾರೆ ಅಂತ. ಅಂದರೆ ಟೇಸ್ಟ್ ವೈಸು ನೀವು ಬೇರೆ ಎಲ್ಲೇ ತಿಂದರು. ಇನ್ನೊಬ್ಬರು ಕಸ್ಟಮರ್ ನಾನು ಭೇಟಿ ಮಾಡಿದೆ, ಅವ್ರು ಏನಪ್ಪ ಅಂತಂದರೆ ಅವರು ಒಂದು ಹೋಟ್ಲಲ್ಲಿ ಕೆಲಸ ಮಾಡೋರು, ಬಟ್ ಬೇರೆ ಕಡೆ ಕೆಲಸ ಮಾಡೋರು, ಹೋಟ್ಲಲ್ಲಿ ಕೆಲಸ ಮಾಡೋರು ಬಂದು ಇಲ್ಲಿ ಬಿರಿಯಾನಿ ತಿಂತವ್ರೆ. ಅಂದರೆ ಇಲ್ಲಿ ಟೇಸ್ಟ್ ಚೆನ್ನಾಗಿರೋದ್ರಿಂದಲೇ ತಿಂತಾ ಇರೋದು. ಸೊ ನಿಮಗೆ ಇಲ್ಲಿ ನಿಯರ್ ಇದ್ದವರು ಯಾರೇ ಆದರೂ ನಿಮಗೆ ಈ ಟೈಮಲ್ಲಿ ಊಟ ಬೇಕು ಮತ್ತು ನಿಮಗೆ ಒಳ್ಳೆ ಟೇಸ್ಟ್ ಇರೋದು ಬಿರಿಯಾನಿ ಸಿಗಬೇಕು ಅಂತಂದರೆ ಈ ಜಾಗಕ್ಕೆ ಬರ್ಬೋದು. ಗಲ್ಲಿ ಬಿರಿಯಾನಿ ರೆಸ್ಟೋರೆಂಟು, ನಾಟಿ ಸ್ಟೈಲ್ ಬಿರಿಯಾನಿ ಸಿಗುತ್ತೆ. ಸೊ ಬನ್ನಿ, ಇನ್ನೂ ಕಸ್ಟಮರ್ನ ನಾವು ಮಾತಾಡ್ಸ್ತಾ ಹೋಗೋಣ. ಸರ್, ನೀವು ಇಲ್ಲಿ ಕೆಲಸ ಮಾಡೋರಾ? ನಾವು ಕೆಲಸ ಭಟ್ರು. ಓಕೆ. ಸೊ ಏನೇನು ಸ್ಪೆಷಲ್ ಇರುತ್ತೆ ಇಲ್ಲಿ? ಸರ್, ಇಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಚಾಪ್ಸು, ಚಿಕನ್ ಚಾಪ್ಸು, ಕಾಲ್ ಸೂಪು, ತಟ್ಟೆ ಇಡ್ಲಿ. ಓಕೆ. ಎಲ್ಲ ಇವನ್ ತಟ್ಟೆ ಇಡ್ಲಿನೂ ಸಿಗುತ್ತೆ? ತಟ್ಟೆ ಇಡ್ಲಿ ಸಿಗುತ್ತೆ ಸರ್. ಓಕೆ. ಟೋಟಲಿ ನಾನ್ ವೆಜ್ಜು? ನಾನ್ ವೆಜ್. ವೆಜ್, ಸಪೋಸ್ ವೆಜ್ ತಿನ್ನೋರು ಬಂದರೆ ಇಲ್ಲಿ ಸರ್ ಚಟ್ನಿ ಇದೆ, ತಟ್ಟೆ ಇಡ್ಲಿಗೆ ಚಟ್ನಿ ಇರ್ತದೆ ಸರ್. ಓಕೆ. ಈಗ ಜೊತೆನಲ್ಲಿ ಈಗ 4 ಜನ ನಾನ್ ವೆಜ್ ತಿನ್ನೋರು ಇರ್ತಾರೆ, ಯಾರೋ ಒಬ್ಬರು ವೆಜ್ ತಿನ್ನೋರು ಇರ್ತಾರೆ. ಸೊ ಅಂಥವ್ರಿಗೆ ತಟ್ಟೆ ಇಡ್ಲಿ ಮತ್ತು ಚಟ್ನಿ ಕೊಡ್ತೀವಿ ಸರ್. ಸರ್, ಈಗ ಇಲ್ಲಿ ವಿಶೇಷತೆ ಅನಿಸ್ತು ನನಗಂತೂ. ಯಾಕೆಂದರೆ ಇಷ್ಟು ಬೆಳಗಿನ ಜಾವ ಒಂದು 3 ಗಂಟೆಗೆಲ್ಲ, 2 ಗಂಟೆಗೆ ಓಪನ್. ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಬೆಳಿಗ್ಗೆ? 2:30-3 ಗಂಟೆಗೆ ಓಪನ್ ಆಗುತ್ತೆ. 2:30-3 ಗಂಟೆಗೆ. ಸೊ ಇಲ್ಲಿರೋರೆಲ್ಲ ಅಂದರೆ ಜಸ್ಟ್ ನಿಯರೆಸ್ಟ್ ಇರೋರೇ ಬರ್ತಾರೆ ಅಥವಾ ತುಂಬ ದೂರದಿಂದ ಬರ್ತಾವ್ರೆ ಸರ್? ಬರ್ತಾರೆ, ಹೊಸಕೋಟೆ ತವಿಂದ ಬರ್ತಾವ್ರೆ. ಓಕೆ. ಅಲ್ಲ, ಹೊಸಕೋಟೆಲ್ಲೂ ಕೂಡ ಒಂದು ಇದೇ ಥರ ಸರ್. ಅಲ್ಲಿ ಟೇಸ್ಟ್ ನೋಡ್ಬಿಟ್ಟು ಇಲ್ಲಿ ಟೇಸ್ಟ್ ಚೆನ್ನಾಗೈತೆ ಅಂದ್ಕೊಂಡು ಇಲ್ಲಿಗೆ ಬರ್ತಾವ್ರೆ. ತುಂಬ ದೂರದಿಂದ ಬಂದು ಬಿರಿಯಾನಿ ತಿಂದು ಹೋಗ್ತಾರೆ. ಓಕೆ. ನೀವು ಎಷ್ಟು ದಿನದಿಂದ ಕೆಲಸ ಮಾಡ್ತೀರಾ? ನಾವು ಅಲ್ಲ 2 ವರ್ಷ ಆಯಿತು ಸರ್. ಇಲ್ಲಿ 2 ವರ್ಷದಿಂದ ಮಾಡ್ತಾ ಇದ್ದೀರಿ. ಓಕೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಇವಾಗ ಒಳಗಡೆ ಬಂದಿದ್ದೀವಿ. ಸೊ ಎಲ್ಲ ಸಪ್ರೇಟ್ ಕ್ಯಾಬಿನ್ ಇದೆ. ಸೊ ಅಂದರೆ ಅಲ್ಲಿ ಬಂದು ಫ್ಯಾಮಿಲಿ ಕೂತ್ಕೊಂಡು, ಸೊ ಇಂಡಿವಿಜುವಲಾಗಿ ಪ್ರೈವೇಸಿಯಾಗಿ ಆರಾಮಾಗಿ ಕೂತ್ಕೊಂಡು ತಿನ್ನೋ ಥರ ಎಲ್ಲ ವ್ಯವಸ್ಥೆ ಇದೆ. ಸೊ ನೋಡಿ, ಇಲ್ಲೆಲ್ಲ ನಿಮಗೆ 4-5 6 ಮೆಂಬರ್ಸ್, ಆಲ್ಮೋಸ್ಟ್ ಒಂದೊಂದು ಕ್ಯಾಬಿನಲ್ಲೂ 6 ಮೆಂಬರ್ಸ್ ಕೂತ್ಕೋಬೋದು. ಇಲ್ಲ ಆರಾಮಾಗಿ ಸಪ್ರೇಟ್, ಅಂದರೆ ನಿಮಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರೋದಂಗೆ ಒಂದು ಫ್ಯಾಮಿಲಿ ಕೂತ್ಕೊಂಡು ಆರಾಮಾಗಿ, ಚಿಕ್ಕದು ರೂಮ್ ಇದೆ ಮತ್ತು ದೊಡ್ಡ ರೂಮ್ ಇದೆ, ಯಾವ ರೂಮ್ ಬೇಕಾದನ್ನು ಬಳಸ್ಕೋಬೋದು. ಇಲ್ಲಿ ನೋಡ್ಬೋದು ನಿಮಗೆ 4 ಸೀಟಿಂದು ರೂಮು ಇದು. ಅಂದರೆ 4 ಜನ ಮಾತ್ರ ಕೂತ್ಕೋಬೋದು ಇಲ್ಲಿ. ಈಗ ಇಲ್ಲೇನಿದೆ ನೋಡ್ತಾ ಇದ್ರು, 4 ಸೀಟು. ಅಂದರೆ ಒಂದು ಚಿಕ್ಕ ಫ್ಯಾಮಿಲಿ ಬಂದರೆ ಕೂತ್ಕೊಂಡು ಆರಾಮಾಗಿ ಇಲ್ಲಿ ಬಿರಿಯಾನಿ ತಿನ್ಕೊಂಡು ಹೋಗ್ಬೋದು. ಅಥವಾ ದೊಡ್ಡ ಫ್ಯಾಮಿಲಿ ಬಂದರೆ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ನಿಮಗೆ 6 ಸೀಟಿಂದಿದೆ. ಸೊ ಈ ರೀತಿ ಪ್ರತಿಯೊಂದು ತುಂಬ ವ್ಯವಸ್ಥಿತವಾಗಿ, ಒಂದು ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇಲ್ಲಿ ಟೇಸ್ಟು ಅಷ್ಟೇ ತುಂಬ ಅದ್ಭುತವಾಗಿದೆ ಅಂತ. ಯಾಕೆ ನಾನು ಹೇಳೋದಕ್ಕಿಂತ ಇಲ್ಲಿ ಯಾರು ತಿಂದಿದ್ದಾರೋ ಅವ್ರದ್ದನ್ನ ನಾವು ರಿವ್ಯೂನ ತೊಗೊಂಡ್ರೆ ನಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೇಗಿದೆ ಅಂತ. ಸೊ ಅವ್ರನ್ನೆಲ್ಲ ಮಾತಾಡ್ಸೋಣ ಬನ್ನಿ. ನಮಸ್ತೆ ಸರ್. ಈಗ ಬಿರಿಯಾನಿ ಬೆಳಗಿನ ಜಾವ ತಿಂತಾ ಇದ್ದೀರಿ. ಸೊ ರೆಗ್ಯುಲರ್ ಬರ್ತಾ ಇರ್ತೀರಿ, ಫಸ್ಟ್ ಟೈಮ್ ಬಂದಿರೋದಾ? ಬರ್ತಿರ್ತೀವಿ, ವೀಕ್ಲಿ 1 ಟೈಮ್ ಬರ್ತಾ ಇರ್ತೀವಿ. ಹೌದಾ? ಈಗ ಟೇಸ್ಟ್ ಎಲ್ಲ ಏನು ಡಿಫ್ರೆನ್ಸ್ ಅನ್ಸುತ್ತೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಚೆನ್ನಾಗಿದೆ. ನೀವು ಬೇರೆ ಕಡೆ ಎಲ್ಲ ತಿಂದಿರ್ತೀರಾ, ಸೊ ಅಲ್ಲಿಗೂ ಏನು ಡಿಫ್ರೆನ್ಸ್ ಅನ್ಸುತ್ತೆ? ಅಂದರೆ ನಿಯರ್ ಬೈ ಅಂದರೆ ಇಲ್ಲ, ಸಣ್ಣಗೆಲ್ಲ ಅದು ಓಪನ್ ಆಗಿರಲ್ಲ. ಓಕೆ. ಚೆನ್ನಾಗಿದೆ. ಓಕೆ. ಸರ್, ಈಗ ಹೊಸಕೋಟೆಯಲ್ಲಿ ಇತ್ತು ಬಿರಿಯಾನಿ ಸೆಂಟರು, ಅದೇ ಥರದ್ದು ಇಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಹೊಸಕೋಟೆಯಿಂದನೂ ಕೂಡ ಇಲ್ಲಿ ಬರ್ತಾ ಇರೋವಂಥದ್ದು. ಅಂದರೆ ಅಲ್ಗೊಂದು ಟೈಮ್ ಹೋಗಿದ್ದೀವಿ, ಅಂದರೆ ಲಾಂಗ್ ಆಗುತ್ತೆ. ಬೆಳಗ್ಗೆ ಈವ್ನಿಂಗಲ್ಲಿ ಎದ್ದು ಹೋಗೋಕ್ಕಾಗಲ್ಲ. ಅಂದರೆ ನಿಯರ್ ಬೆಲ್ಲ ಟೇಸ್ಟ್ ಚೆನ್ನಾಗಿದೆ, ಅವಾಗ ಬರ್ತಾ ಇರ್ತೀವಿ. ಈಗ ಅಲ್ಲಿಗೂ ಇಲ್ಲಿಗೂ ಟೇಸ್ಟ್ ಕಂಪೇರ್ ಮಾಡಿದ್ರೆ ಹೊಸಕೋಟೆಗೂ ಇಲ್ಲಿಗೂ ಯಾವ ಥರ, ಇಲ್ಲೇದೇನು ಅನ್ಸುತ್ತೆ ಸರ್? ಚೆನ್ನಾಗಿದೆ ಸರ್. ಇಲ್ಲಿ ಚೆನ್ನಾಗಿದೆ ಅನ್ಸುತ್ತೆ? ಚೆನ್ನಾಗಿದೆ. ಇಲ್ಲಿ ಚೆನ್ನಾಗಿದೆ ಅನ್ಸುತ್ತೆ. 2 ಕಡೆ ಕಂಪೇರ್ ಮಾಡೋಕ್ಕಾಗಲ್ಲ. ಟೇಸ್ಟ್ ಚೆನ್ನಾಗಿದೆ, ನಮಗೆ ಕಂಫರ್ಟಬಲಾಗೆ ಚೆನ್ನಾಗಿದೆ. ನಿಯರ್ ಬೈ ಆದರೂ ಕೂಡ ಚೆನ್ನಾಗಿದೆ. ಓಕೆ. ನಿಮ್ಮ ಹೆಸರು ಸರ್? ಸಾಗರ್.
ಥ್ಯಾಂಕ್ ಯು ಹಾಂ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಓಕೆ ಸರ್. ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ. ನಮ್ಮದು ಚಿಕ್ಕಬಳ್ಳಾಪುರ. ಇಲ್ಲೇ MNC ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ವಿ. ಸೊ ಮಾರ್ನಿಂಗ್ ಅಲ್ಲಿ ಲಾಗೌಟ್ ಆಯ್ತಲ್ಲ, ಸೊ ಇಲ್ಲೇ ಏನಾದ್ರು ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಅರ್ಲಿ ಮಾರ್ನಿಂಗ್ 3 o'clock ಓಪನ್ ಮಾಡ್ತಾರೆ. ಸೊ ಟೇಸ್ಟ್ ಎಲ್ಲ ಚೆನ್ನಾಗಿದೆ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ಸೊ ಅದಕ್ಕೆ ಬಂದು ಇದು ಸುಮಾರು ಸತಿ ಬಂದಿದ್ದೀನಿ. ಸೊ ಅದಕ್ಕೋಸ್ಕರ ಮಾರ್ನಿಂಗ್ ತಿಂದ್ಬಿಟ್ಟು ಹಿಂಗೆ ಊರಿಗೆ ಹೋಗೋಣ ಅಂತ ಊಟ ಮಾಡ್ಕೊಂಡು ಊರಿಗೆ ಹೋಗ್ತಾರೆ ಅಷ್ಟೇ. ಲಾಗೌಟ್ ಆದಮೇಲೆ ಚೆನ್ನಾಗಿರುತ್ತೆ, ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಸರ್ ಇವತ್ತೇ ಬಂದಿರೋದು ಅಥವಾ ಮುಂಚೆ ಬಂದಿದ್ರಾ? ಇಲ್ಲ, ಮುಂಚೆ ತುಂಬ ಸತಿ ಬಂದಿಲ್ಲ. ಬರ್ತಾರೆ. ಹಾಂ, ರೆಗ್ಯುಲರ್. ಯಾಕಂದ್ರೆ ನಮ್ಮ ಫ್ರೆಂಡ್ಸು ಹೇಳಿದ್ರು ಇಲ್ಲಿ ಚೆನ್ನಾಗಿರುತ್ತೆ ಅಂತ. ಒಂದು ಸರಿ ಟೇಸ್ಟ್ ನೋಡಿದೆ, ಮತ್ತೆ ಬರಬೇಕು ಅಂತ. ಟೇಸ್ಟ್ ಚೆನ್ನಾಗಿರುತ್ತಲ್ಲ, ಬಂದು ಇಲ್ಲಿ ಬೇರೆ ಕಡೆ ಆಗಿನ ಇದು ಬೆಟ್ರ್ ಅಂತ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಬಂದು ತಿನ್ಕೊಂಡು ಹಿಂಗೆ ಹೋಗೋದು ಅಷ್ಟೇ. ಇಲ್ಲಿ ಬರ್ತಾ ಸರ್, ಇಲ್ಲಿ ನಾರ್ಮಲ್ ಆಗಿ ಬರ್ತಾ ಇದ್ದೀನಿ, ಬಟ್ ಟೇಸ್ಟ್ ಚೆನ್ನಾಗೇ ಇರುತ್ತೆ ಸರ್. ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ರೆಗ್ಯುಲರ್ ಬರ್ತಾ ಇರ್ತಾರೆ ಸರ್? ಹೌದು ಹೌದು ಹೌದು. ಆ್ಯಕ್ಚುಲಿ ಯಾವುದೇ ಒಂದು ಫುಡ್ಡನ್ನು ನಿಮಗೆ ಹಗಲೊತ್ತು ಸಿಗೋದು ಈ ಟೈಮ್ ಈ ಟೈಮಲ್ಲಿ ಎಲ್ಲೂ ಸಿಗಲ್ಲ. ಇಲ್ಲಿಲ್ಲ, ಈ ಏರಿಯಲ್ಲಿ ಇಲ್ಲಿನೇ ಸಿಗೋದು. ಸೊ ಅಂದರೆ ನಿಮಗೆ ಯಾವಾಗ ಇದು ಇಂಟ್ರೊಡ್ಯೂಸ್ ಆಯಿತು? ನಿಮ್ಗೆ ಯಾವಾಗ ಗೊತ್ತಾಯ್ತು? ಲಾಸ್ಟ್ 3 months. 3 months ಗೊತ್ತಾಯಿತು. ಸೊ ಈ ಥರ ಇಷ್ಟು ಮಧ್ಯರಾತ್ರಿ ಬೆಳಗಿನ ಜಾವದಲ್ಲಿ ತಿಂಡಿ ಹೌದು, ಈ ಏರಿಯಲ್ಲಿ ಇದೆ ಫಸ್ಟ್. ಸರ್ ಈಗ ಹೊರಗಡೆ ಎಷ್ಟೋ ಬಿರಿಯಾನಿ ತಿಂದಿರ್ತೀರಿ. ಹೌದು. ಸೊ ಅದಕ್ಕೆ ಏನು ಡಿಫ್ರೆನ್ಸ್ ಅನಿಸುತ್ತೆ? ಕ್ವಾಂಟಿಟಿ ಆ್ಯಂಡ್ ಟೇಸ್ಟ್ ಚೆನ್ನಾಗಿರುತ್ತೆ ಸರ್ ಇಲ್ಲಿ. ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ. ಹಾಂ ಸರ್, ಈಗ ಬಿರಿಯಾನಿ ತಿನ್ನಬೇಕು ಅಂತಂದರೆ ಈ ಟೈಮ್ನಲ್ಲಿ ತಿನ್ನಬೇಕು ಅಂತಂದಿದ್ರೆ ಲೈಕ್ ಕೋಲಾರ ಹೊಸಕೋಟೆಗೆ ಹೋಗ್ಬೇಕಾಗಿತ್ತು. ಈಗ ಇಲ್ಲೇ ಇರೋದು ಮಧೇಪುರ ಹತ್ರ. ಸೊ ಇದ್ರ ಬಗ್ಗೆ ಬಟ್ ವೀಕ್ಲಿ 2 times ಇರುತ್ತೆ ಅಷ್ಟೇ ಸರ್ ಇಲ್ಲಿ, ವೆನ್ಸ್ಡೇ ಆ್ಯಂಡ್ ಫ್ರೈಡೇ. ಥ್ಯಾಂಕ್ ಯು. ಸರ್ ಹೇಳಿ, ರೆಗ್ಯುಲರ್ ಬರ್ತಾ ಇರ್ತೀರಾ ತಿನ್ಕೊಂಡು? ಸರ್ ವೀಕ್ಲಿ 1 time ಪಕ್ಕ ಬರ್ತೀವಿ ಸರ್. ಟೇಸ್ಟ್ ಎಲ್ಲ ಹೆಂಗೆ ಸರ್ ಡಿಫ್ರೆನ್ಸ್? ಟೇಸ್ಟ್ ಸೂಪರ್ ಸರ್, ಕಬಾಬ್ ಮಾತ್ರ ಸೂಪರ್ ಸರ್. ಮಟನ್ನು ಸ್ಪೈಸಿಯಾಗಿರುತ್ತೆ, ಚೆನ್ನಾಗಿ ತಿನ್ನೋಕ್ಕಾಗಲಿ ಏನೇ ಆಗಲಿ. ಮಸಾಲೆ ಎಲ್ಲ ಚೆನ್ನಾಗಿ ಇರುತ್ತೆ. ಆಲ್ಮೋಸ್ಟ್ ಒಂದು ತಿಂದರೆ ಇನ್ನೊಂದು ತಿನ್ನಬೇಕು ಅನಿಸುತ್ತೆ ಸರ್, ಆ ಥರ ಮಾಡ್ತಾರೆ ಸರ್. ಸೂಪರಾಗಿರುತ್ತೆ ಸರ್. ಆಲ್ಮೋಸ್ಟ್ ಈ ಕಂಪ್ನಿಯವರು ಎಲ್ಲ ಇಲ್ಲಿಗೆ ಸರ್ ನೈಟ್ ಹೊತ್ತು ಬರೋದು. ಆಲ್ಮೋಸ್ಟ್ ತುಂಬ ಕ್ರೌಡ್ ಆಗಿರುತ್ತೆ. ನಾವು ಹೋಟ್ಲಲ್ಲೇ ವರ್ಕ್ ಮಾಡೋದು. ಓಕೆ. ನಾವಿಲ್ಲಿ ಟೇಸ್ಟ್ ನೋಡೋಕೆ ಬರ್ತೀವಿ, ಆದ್ರೂ ಇಲ್ಲಿ ಅಲ್ಲಿ ಟೇಸ್ಟಿಗೆ ಬಂದೇ ಬರ್ತೀವಿ ಸರ್ ನಾವಿಲ್ಲಿ. ಸೂಪರ್, ತುಂಬ ಚೆನ್ನಾಗಿರುತ್ತೆ ಸರ್. ಸರ್, ಈಗ ಕ್ಯಾಬ್ ಡ್ರೈವರ್ಸ್ಗಳಿಗಾಗಲಿ ಆಟೋ ಡ್ರೈವರ್ಸ್ಗಳಿಗಾಗಲಿ ನೈಟ್ ಡ್ಯೂಟಿ ಮಾಡೋರಿಗೆ ಹಾಂ ಸರ್, ತುಂಬ ಇದು ಅನುಕೂಲ ಆಗುತ್ತೆ. ಹಾಂ, ತುಂಬ ಅನುಕೂಲ ಆಗುತ್ತೆ ಸರ್. ಎಲ್ಲೇ ಆಗಲಿ ಟೇಸ್ಟ್ ಚೆನ್ನಾಗಿ ಕೊಟ್ಟರೆ ಜನಗಳು ಬರ್ತಾರೆ ಸರ್. ಟೇಸ್ಟ್ ಇರಬೇಕು ಸರ್, ಅದಕ್ಕೆ ನಾವು ಹುಡ್ಕೊಬರೋದು. ಹೋಟ್ಲಾಗ ವರ್ಕ್ ಮಾಡ್ತಾ ಇದ್ರೆ ಇಲ್ಲಿಗೆ ಏನು ಬರ್ತೀವಿ ಅಂದರೆ ಚೆನ್ನಾಗಿದೆ ಫುಡ್ಡು ತಿನ್ನಬೇಕಂತ ಬಂದೇ ಬರ್ತೀವಿ ಸರ್ ನಾವು. ಓಕೆ ಸರ್, ಥ್ಯಾಂಕ್ ಯು. ವೆಲ್ಕಮ್ ಸರ್ ಹೇಳಿ ಸರ್. ಸರ್, ಏನು ಅನ್ನಿಸ್ತಾ ಇದೆ ಡೆಲ್ಲಿ ಬಿರಿಯಾನಿ ಕೇಳೋದಕ್ಕೂ ವಿಚಿತ್ರವಾಗಿದೆ. ಇಲ್ಲಿ ಡಿಫ್ರೆಂಟಾಗಿ ಅಂದರೆ ಎಲ್ಲ ಟೈಮ್ನಲ್ಲೂ ಬಿರಿಯಾನಿ ಸಿಗೋದೇ ಬೇರೆ ಕಡೆ. ಹೌದು, ಇಲ್ಲಿ 3 ಗಂಟೆಗೆ ಕೊಡ್ತಾರೆ, 2 ಗಂಟೆ ಅಂತಲೇ ಸ್ಟಾರ್ಟ್ ಆಗುತ್ತೆ. ಬೆಸ್ಟ್ ಸರ್. ನಾವು ಹಸುವಾಗಿ ಬಂದಿರ್ತೀವಲ್ಲ, ಹಸುವೆಲ್ಲ ಕ್ಲಿಯರಾಗಿ ಒಳ್ಳೆ ಬೆಸ್ಟು, ರಿಲ್ಯಾಕ್ಸ್ ಆಗಿ ಒಳ್ಳೆ ಫುಡ್ಡು ಸರ್. ಅಂದರೆ ಚೆನ್ನಾಗಿದೆ ಸರ್ ಟೇಸ್ಟು. ಪಕ್ಕ ನಂದಿನಿ ಗೀನಲ್ಲಿ ಮಾಡ್ತಾರೆ ಇವರು. 100% ಟೇಸ್ಟ್ ಸರ್. ಡೈಲಿ ಬರ್ತಾ ಇರ್ತಾರೆ? ವೀಕಲ್ಲಿ ಮಿನಿಮಮ್ 1 time ಆದರೂ ನಾವು ವಿಸಿಟ್ ಕೊಡ್ತೀವಿ ಸರ್. ವೀಕ್ಲಿ ಒನ್ಸ್ ಗ್ಯಾರಂಟಿ? ಒಂದು ಪಕ್ಕ. ವಿಶೇಷತೆಗಳು ನಿಮಗೆ ಏನು ಅನ್ಸುತ್ತೆ? ಏನು ಸರ್ ಪಕ್ಕ ನಾಟಿ ಸ್ಟೈಲು. 100% ನಾವು ಎಕ್ಸ್ಪರ್ಟ್ ಹೆಂಗೆ ಮಾಡಿರ್ತೀವಿ ಹಂಗಿರುತ್ತೆ ಸರ್ ಟೇಸ್ಟ್ ಇಲ್ಲಿ ಪಕ್ಕ. ಈಗ ನೀವು ಹೊರಗಡೆ ಎಲ್ಲ ತಿಂತಿರಲ್ಲ, ಅದಕ್ಕಿಂತ ಟೇಸ್ಟ್ 100% ಇದೆ ಸರ್. ಟೇಸ್ಟಿಂಗ್ ಪೌಡ್ರ್ ಆಗಲಿ ಏನಾಗಲಿ, ಕಬಾಬ್ ಮಾತ್ರ 100% ಬೇಜಾರೇ ಆಗಲ್ಲ. ಸಖತ್ತಾಗಿರುತ್ತೆ ಕಬಾಬ್ ಮಾತ್ರ. ನಮಸ್ಕಾರ ಸರ್. ಎಲ್ಲಿ ಬೆಳಗಿನ ಜಾವನಲ್ಲಿ ಬಿಸಿ ಬಿಸಿ ಊಟ ಮಾಡಿದ್ರಿ. ಸೊ ಟೇಸ್ಟ್ ಹೆಂಗೆ ಅಂದರೆ ರೆಗ್ಯುಲರ್ ಬರ್ತಾ ಇದ್ರೆ ಮುಂಚೆಯಿಂದ? ಸರ್ ರೆಗ್ಯುಲರಾಗಿ ಬರ್ತಾಯಿದ್ದೀವಿ. ಆ್ಯಕ್ಚುಲಿ ನಾವು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇರೋದು ಇಲ್ಲೇ ವೈಟ್ಫೀಲ್ಡ್ ಹತ್ರ. ಸೊ ನಮ್ಮ ಕೊಲ್ಲಿಗೊಬ್ಬರು ರೆಫರ್ ಮಾಡಿದ್ರು, ಇಲ್ಲ ಈ ಥರ ಒಂದು ಜಾಗ ಐತೆ ಹೋಗಿ ಟ್ರೈ ಮಾಡು ಅಂತ. ನಾವು ಬಿರಿಯಾನಿ ಅಂದರೆ ಉಸಿರು ಕೊಡೋರು. ಸೊ ಅವ್ರು ಹೇಳಿದ ತಕ್ಷಣ ಅಡ್ರೆಸ್ ಎಲ್ಲಿ ಏನಂತ ಕೇಳ್ಕೊಂಡು ಇಲ್ಲಿ ಬಂದ್ವಿ. ಇದುವರೆಗೂ ಒಂದು ಬಿರಿಯಾನಿ ಎಷ್ಟಂತ ನಮಗೆ ಗೊತ್ತಿಲ್ಲ. ಬರ್ತೀವಿ, 2 ಪ್ಲೇಟು 3 ಪ್ಲೇಟ್ ಅಂತ ಆರ್ಡ್ರ್ ಮಾಡ್ತೀವಿ. ಹೊಟ್ಟೆ ತುಂಬ ಊಟ ಕೊಡ್ತಾರೆ ಸರ್. ಟೇಸ್ಟ್ ಅಂತೂ ಸಖತ್ತು. ಅದರಲ್ಲೂ ಇಡ್ಲಿ ಮತ್ತು ಮಟನ್ ಚಾಪ್ಸ್ ಬೇರೆ ಲೆವೆಲ್. ಸೊ ಇದೇ ಫಸ್ಟಾ ಅಥವಾ ಮುಂಚೆ ಬಂದಿದ್ದೀರಾ? ಸರ್ ರೆಗ್ಯುಲರಾಗಿ ಬರ್ತೀವಿ, ವಾರಕ್ಕೆ ಒಂದು ಸಲ ಬಂದುಬಿಡ್ತೀವಿ ಇಲ್ಲಿ. ವಾರಕ್ಕೆ ಒಂದು ಸಲ ಬಂದುಬಿಡೋದು. ಎಲ್ಲಿ ಕೆಲಸ ಮಾಡಿ? ಇಲ್ಲೇ ನಿಯರು? ಹಾಂ, ಇಲ್ಲೇ ವೈಟ್ಫೀಲ್ಡ್. ಯಾವ ಊರು ಸರ್ ನೇಟಿವ್? ನಮ್ಮದು ಬ್ಯಾಂಗ್ಳೂರೇ ಸರ್, ಬಾರ್ನ್ ಆ್ಯಂಡ್ ಬಾಟಮ್ ಬ್ಯಾಂಗ್ಳೂರು. ಹಾಂ, ನಾನು ತುಂಬ ಕಡೆ ಹೋಗಿದ್ದೀನಿ, ಬಟ್ ಬೆಳಗಿನ ಜಾವ ಇದು ಬೇರೆ ಲೆವೆಲ್ ಸರ್. ಹೊಟ್ಟೆನೂ ತುಂಬುತ್ತೆ, ಟೇಸ್ಟು ಬಿಸಿ ಬಿಸಿ ಊಟ ಕೊಡ್ತಾರೆ. ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ. ಕ್ವಾಂಟಿಟಿ ಸಿಕ್ಕಾಬಟ್ಟೆ ಸರ್. ಇಲ್ಲಿ ಬಂದರೆ ವೆಯ್ಟ್ ಗೇನ್ ಆಗಿಬಿಡ್ತೀವಿ ಸರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್.